ಪಿಪ್ಪಿನ್ ನ ಚಿಕ್ಕ ಗೂಬೆ. ಅವನು ಯಾವಾಗಲೂ ಕಲಿಯಲು ಬಯಸುತ್ತಿದ್ದ. ಹೂಟ್ ವಯಸ್ಸಾದ ನಾಯಕ. ಅವನಿಗೆ ಎಲ್ಲವೂ ಗೊತ್ತಿತ್ತು. ಒಳ್ಳೆಯ ನಾಯಕ ಕೇಳುತ್ತಾನೆ, ಹೂಟ್ ಹೇಳಿದರು. ಪಿಪ್ಪಿನ್ ತನ್ನ ರೆಕ್ಕೆಗಳನ್ನು ಮುಚ್ಚಿ ಕಿವಿಗೊಟ್ಟನು. ರಾತ್ರಿ ಗಾಳಿಯು ರಹಸ್ಯಗಳನ್ನು ಪಿಸುಗುಟ್ಟಿತು. ಮುಂದಿನ ಪಾಠ ಧೈರ್ಯವಾಗಿತ್ತು. ಭಯವಿದ್ದರೂ ನಿರ್ಧಾರ ತೆಗೆದುಕೊಳ್ಳಿ, ಹೂಟ್ ಹೇಳಿದರು. ಪಿಪ್ಪಿನ್ ಕೆಳಗಿನ ಕತ್ತಲೆಯತ್ತ ನೋಡಿದ. ಲೂನಾ ಶಾಂತಗೂಬೆ ಹತ್ತಿರ ಬಂದಳು. ಒಳ್ಳೆಯ ನಾಯಕ ಸಹಾಯ ಕೇಳುತ್ತಾನೆ. ಲೂನಾ ಪಿಸುಗುಟ್ಟಿದಳು. ಪಿಪ್ಪಿನ್ ಈಗ ನಂಬಿಕೆಯ ಪಾಠವನ್ನು ಕಲಿಯುತ್ತಿದ್ದ. ಅವರು ದೂರದ ಜೇನುಗೂಡಿನ ಬಗ್ಗೆ ಮಾತನಾಡಿದರು. ಹೂಟ್ ಲೂನಾಗೆ ದೂರದ ಹೂವುಗಳನ್ನು ತರಲು ಹೇಳಿದರು. ಪ್ರತಿಯೊಬ್ಬರೂ ಸಹಾಯ ಮಾಡುತ್ತಾರೆ, ಪಿಪ್ಪಿನ್ ಅರಿತನು. ಲೂನಾಗಳನ್ನು ತರಲು ಹೇಳಿದರು. ಪ್ರತಿಯೊಬ್ಬರೂ ಸಹಾಯ ಮಾಡುತ್ತಾರೆ, ಪಿಪ್ಪಿನ್ ಅರಿತನು. ಲೂನಾ ವೇಗವಾಗಿ ಮತ್ತು ಮೌನವಾಗಿ ಹಾರಿದಳು. ಮುಂದಿನದು ಸಹಾನುಭೂತಿಯ ಪಾಠವಾಗಿತ್ತು. ಒಂದು ಚಿಕ್ಕ ಗೂಬೆ ಹೆದರಿ ನಡೆದುಕೊಂಡು ಹೋಯಿತು. ಅದಕ್ಕೇನ್ಬೇಕು? ಹೂಟ್ ಮೃದುವಾಗಿ ಕೇಳಿದರು. ಪಿಪ್ಪಿನ್ ನಿಧಾನವಾಗಿ ಸಣ್ಣ ಗೂಬೆಯ ಬಳಿಗೆ ಹೋದ. ಅವನು ಆಹಾರದ ತುಂಡನ್ನು ಹಂಚಿಕೊಂಡನು. ಲೂನಾ ಹೂವುಗಳೊಂದಿಗೆ ಸಂತೋಷದಿಂದ ಹಿಂತಿರುಗಿದಳು. ಅವರು ಒಟ್ಟಿಗೆ ಔಷಧಿ ತಯಾರಿಸಿದರು. ಹೂಟ್ ಪಿಪ್ಪಿನ್ ತಿನ್ನುವುದನ್ನು ನೋಡಿದರು. ನೀವು ಸಿದ್ಧರಿದ್ದೀರಾ? ಹೂಟ್ ಪಿಸುಗುಟ್ಟಿದರು. ದಿಢೀರನೆ ಜೋರಾದ ಗಾಳಿ ಬೀಸಿತು. ಪಿಪ್ಪಿನ್ ಹಿಂಜರಿಲಿಲ್ಲ. ಏನು ಮಾಡಬೇಕೆಂದು ಅವನಿಗೆ ತಿಳಿದಿತ್ತು. ಅವನು ಎಲ್ಲಾ ಗೂಬೆಗಳಿಗೆ ಗೂಡುಗಳಲ್ಲಿ ಆಶ್ರಯ ಪಡೆಯಲು ಹೇಳಿದರು. ಲೂನಾ ಮತ್ತು ಹೂಟ್ ಅವನನ್ನು ಅನುಸರಿಸಿದರು. ಗೂಡುಗಳಲ್ಲಿ ಆಶ್ರಯ ಪಡೆಯಲು ಹೇಳಿದರು. ಲೂನಾ ಮತ್ತು ಹೂಟ್ ಅವನನ್ನು ಅನುಸರಿಸಿದರು. ಬಿರುಗಾಳಿಯು ಹಾದುಹೋಯಿತು. ಕಾಡು ಸುರಕ್ಷಿತವಾಗಿತ್ತು. ಪಿಪ್ಪಿನ್ ಈಗ ಬಲವಾದ ಮತ್ತು ಬುದ್ಧಿವಂತ ನಾಯಕನಾಗಿದ್ದ.